ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಈ ವರ್ಡ್ಸ್ ನೋಡಿ, ಪರ್ ಹ್ಯಾಪ್ಸ್, ಪ್ರಾಬಬ್ಲಿ, ಸರ್ಟನ್ಲಿ, ಆಬ್ವಿಯಸ್ಲಿ, ಡೆಫಿನೆಟ್ಲಿ, ಇವುಗಳ ಡಿಫ್ರೆನ್ಸ್ ಏನು, ಮೀನಿಂಗ್ ಏನು, ಸೆಂಟೆನ್ಸ್ನಲ್ಲಿ ಯಾವ ಪೊಸಿಷನಲ್ಲಿ ಹಾಕಬೇಕು ಅನ್ನೋನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಮೀನಿಂಗ್ಸ್ ನೋಡಿ. ಡೆಫಿನೆಟ್ಲಿ, ಶೋರ್ಲಿ, ಅನ್ಡೌಟೆಡ್ಲಿ, ಸರ್ಟನ್ಲಿ. ಸರ್ಟನ್ಲಿ, ಡೆಫಿನೆಟ್ಲಿ ಸೇಮ್ ಮೀನಿಂಗೇ ಕೊಡುತ್ತೆ. ಈ ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು, ಯಾವ ಕಾಂಟೆಕ್ಸ್ನಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು. ಈಗ ಫಸ್ಟ್ ಮೀನಿಂಗ್ಸ್ ನೆನ್ಪಿಟ್ಕೊಳ್ಳಿ. ಕ್ಲಿಯರ್ಲಿ, ಆಬ್ವಿಯಸ್ಲಿ, ಪ್ರಾಬಬ್ಲಿ, ಮೇ ಬಿ, ಪರ್ಹ್ಯಾಪ್ಸ್, ನಿಯರ್ಲಿ. ಆ್ಯಂಡ್ ಈ ಕ್ಲಾಸ್ ಎಂಡ್ವರೆಗೂ ನೋಡಿ, ನಿಮಗೆ ಎಲ್ಲದರ ಡಿಫ್ರೆನ್ಸ್ ಆ್ಯಂಡ್ ಕಾಂಟೆಕ್ಸ್ಟ್ ಅರ್ಥ ಆಗೋಗುತ್ತೆ. ಸೊ ಡೆಫಿನೆಟ್ಲಿ ಅಂದರೆ ನಾವು 100% ಶೋರ್ ಆಗಿದ್ದರೆ ಒಂದು ಕೆಲಸ ಆಗೇ ಆಗುತ್ತೆ, ಅಥವಾ ಒಂದು ವಿಷಯ 100% ಟ್ರೂ ಅಂತ ಗೊತ್ತಿದ್ದಾಗ ನಾವು ಡೆಫಿನೆಟ್ಲಿ ಯೂಸ್ ಮಾಡ್ತೀವಿ. ಬಟ್ ಇನ್ನೂ ಸ್ವಲ್ಪ ನೀವು ಕಡಿಮೆ ಶೋರ್ ಇದ್ದರೆ ಪ್ರಾಬಬ್ಲಿ ಅನ್ಬೋದು. ಇನ್ನೊಂದು 75% ಶೋರಿಟಿ ತೋರಿಸುತ್ತೆ. ಆ್ಯಂಡ್ 50% ಶೋರಿಟಿ ಇದ್ದರೆ ಮೇ ಬಿ ಆದರೂ ಯೂಸ್ ಮಾಡಿ, ಪರ್ಹ್ಯಾಪ್ಸ್ ಆದರೂ ಯೂಸ್ ಮಾಡಿ. ಡಿಫ್ರೆನ್ಸ್ ಹೇಳ್ಕೊಡ್ತೀನಿ. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ ಈಗ. ಸೊ ಈ ಎಲ್ಲ ವರ್ಡ್ಸ್ಗಳು ಅಡ್ವರ್ಬ್ಸ್. ಇವುಗಳನ್ನ ನಾವು ಅಡ್ವರ್ಬ್ಸ್ ಆಫ್ ಸರ್ಟೈಂಟಿ ಅಂತ ಕರಿತೀವಿ. ಸೊ ನೀವು ಸ್ಪೋಕನ್ ಇಂಗ್ಲೀಷ್ನಲ್ಲಿ ಅಡ್ವರ್ಬ್ಸ್, ಈ ಪದಗಳನ್ನ ಕಲಿಯೋದು ತುಂಬ ಇಂಪಾರ್ಟೆಂಟ್. ನಾನು ಅಡ್ವರ್ಬ್ ಇಂಟ್ರೊಡಕ್ಷನ್ ಕ್ಲಾಸಿಂದ ತುಂಬ ಹೇಳ್ಕೊಟ್ಟಿದ್ದೀನಿ. ನೀವು ಆ ಕ್ಲಾಸಸ್ ಯಾವುದು ನೋಡಿಲ್ಲ ಅಂದರೆ ನಾನು ಇಲ್ಲಿ ಮೇಲೆ ಲಿಂಕ್ ಕೊಡ್ತಾ ಇದ್ದೀನಿ, ಹೋಗಿ ನೋಡಿ. ಅದು ಕೂಡ ಅವ್ರು ಈ ವಿಡಿಯೋ ನೋಡಾದ್ಮೇಲೆ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವರ್ಡ್ಸ್ ಏನು ಹೇಳುತ್ತೆ? ದೆ ಎಕ್ಸ್ಪ್ರೆಸ್ ಹೌ ಸರ್ಟನ್ ವಿ ಫೀಲ್ ಅಬೌಟ್ ಅನ್ ಆ್ಯಕ್ಷನ್ ಆರ್ ಈವೆಂಟ್. ನಾವು ಒಂದು ಆ್ಯಕ್ಷನ್ ಬಗ್ಗೆ, ಒಂದು ಈವೆಂಟ್ ಬಗ್ಗೆ, ಅವರೊಂದು ವಿಷಯದ ಬಗ್ಗೆ ಎಷ್ಟು ಸರ್ಟನ್ ಆಗಿದ್ದೀವಿ, ಎಷ್ಟು ಖಚಿತವಾಗಿದ್ದೀವಿ ಅನ್ನೋದು ಈ ವರ್ಡ್ಸಿಂದ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ್ಯಂಡ್ ಸೆಂಟೆನ್ಸ್ನಲ್ಲಿ ಈ ವರ್ಡ್ಸ್ನ ಯಾವಾಗಲೂ ಆ್ಯಕ್ಷನ್ ವರ್ಬ್ ಹಿಂದೆನೇ ಹಾಕಬೇಕು, ಮೇನ್ ವರ್ಬ್ ಹಿಂದೆನೇ ಇರುತ್ತೆ. ಅದು ಕಾಮನ್ ಪೊಸಿಷನ್. ಆ್ಯಂಡ್ ಬೇರೆ ಪೊಸಿಷನ್ ಬರುತ್ತೆ, ನೋಡ್ತಾ ಹೋಗಿ ಗೊತ್ತಾಗುತ್ತೆ ನಮಗೆ. ವಿ ನಿಯರ್ಲಿ ವೋನ್ ದ ಮ್ಯಾಚ್. ವಿ ವೋನ್ ದ ಮ್ಯಾಚ್ ಅಂದರೆ ನಾವು ಗೆದ್ವಿ. ವಿ ನಿಯರ್ಲಿ ವೋನ್ ದ ಮ್ಯಾಚ್ ಅಂದರೆ ನಾವು ಆಲ್ಮೋಸ್ಟ್ ಗೆದ್ಬಿಟ್ಟಿದ್ವಿ, ಬಟ್ ಅಲ್ಟಿಮೇಟ್ಲಿ ಸೋತ್ವಿ. ಬಟ್ ವಿ ನಿಯರ್ಲಿ ವೋನ್. ಯು ಡೆಫಿನೆಟ್ಲಿ ಫೀಲ್ ಬೆಟರ್ ಟುಡೇ ಅಂದರೆ ಯಾರಿಗಾದ್ರೂ ಹುಷಾರಿಲ್ಲದೆ ಇದ್ದಾಗ ಈ ಥರ ಹೇಳ್ಬೋದು, ನಿಮ್ಗೆ ಆರಾಮಾಗುತ್ತೆ. ಯು ವಿಲ್ ಡೆಫಿನೆಟ್ಲಿ ಫೀಲ್ ಬೆಟರ್. ಹಿ ಪ್ರಾಬಬ್ಲಿ ಥಿಂಕ್ಸ್ ಯು ಡಿಡ್ ಆಲ್ ದಿಸ್. ಅವನು ಬಹುಶಃ ಈ ಥರ ಅನ್ಕೊಳ್ತಾ ಇದ್ದಾನೆ, ಇದನ್ನೆಲ್ಲ ನೀನೇ ಮಾಡಿದ್ದು ಅಂತ. 100% ನನಗೆ ಗೊತ್ತಿಲ್ಲ. ಪ್ರಾಬ್ಲಿ ಹಿ ಥಿಂಕ್ಸ್ ಲೈಕ್ ದ್ಯಾಟ್. ಹಿ ಡೆಫಿನೆಟ್ಲಿ ವೆಂಟ್ ದೇರ್ ದಿಸ್ ಮಾರ್ನಿಂಗ್. ಎಸ್, ಹಿ ಸರ್ಟನ್ಲಿ ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲೀಷ್. ಸೊ ತುಂಬ ಸರಿ ಈ ಥರ ಸರ್ಟನ್ಲಿ ಅನ್ನೋದು ಬೇರೆಯವ್ರು ಹೇಳಿದ್ದನ್ನ ಒಪ್ಕೊಳ್ಳೋವಾಗ, ಅವ್ರು ಹೇಳಿದ್ದಕ್ಕೆ ನಾವು ಅಗ್ರಿ ಆಗ್ತಿದ್ದೀವಿ, ಅದರಲ್ಲಿ ನಾವು 100% ಶೋರ್ ಇದ್ದೀವಿ ಅಂತ ಹೇಳೋ ಕಾಂಟೆಕ್ಸ್ನಲ್ಲಿ ಸರ್ಟನ್ಲಿ ತುಂಬ ಯೂಸ್ ಆಗುತ್ತೆ ನೋಡಿ. ಅವ್ರು ಹೇಳಿದ್ರು ಅವ್ನು ಇಂಗ್ಲೀಷ್ ತುಂಬ ಚೆನ್ನಾಗಿದೆ ಅಂತ, ಅದಕ್ಕೆ ನಾನು ಹೇಳ್ತೇನೆ ಎಸ್, ಹಿ ಸರ್ಟನ್ಲಿ ಸ್ಪೀಕ್ಸ್ ವೆರಿ ಗುಡ್ ಇಂಗ್ಲೀಷ್ ಅಂತ. ಹಿ ವಿಲ್ ಶೋರ್ಲಿ ಫೇಲ್. ಅವ್ನು ಖಂಡಿತವಾಗ್ಲೂ ಫೇಲ್ ಆಗ್ತಾನೆ. ಹಿ ವಿಲ್ ಡೆಫಿನೆಟ್ಲಿ ಫೇಲ್ ಅಂತಾನೂ ಅನ್ಬೋದು. ಶೋರ್ಲಿ ಅನ್ನೋದು ತುಂಬ ಸರಿ ನನ್ನ ಪರ್ಸ್ನಲ್ ಒಪಿನಿಯನ್ ಇಂದ ಬರೋ ವರ್ಡ್. ನಿಮ್ಮ ಪರ್ಸ್ನಲ್ ಒಪಿನಿಯನ್ ಇಂದ ನೀವು ಹೇಳ್ತಾ ಇದ್ರೆ, ನಿಮಗೆ ಆ ಥರ ಅನ್ನಿಸ್ತಿದ್ರೆ ಇಂಟರ್ನಲಿ, ರೈಟ್, ಶೋರ್ಲಿ ಅನ್ನೋದು ತುಂಬ ಸೂಟ್ ಆಗುತ್ತಾಗ. ಬಟ್ ಡೆಫಿನೆಟ್ಲಿ ಅನ್ನೋದು ಆ ಥರ ಅಲ್ಲ. ಆಬ್ಜೆಕ್ಟಿವ್ ವ್ಯೂನಲ್ಲಿ ನೀವು ಹೇಳೋದು, ರಿಯಾಲಿಟಿ ಏನಿದೆ ಅದರ ಪ್ರಕಾರ ನೀವು ಹೇಳಬೇಕಂದ್ರೆ ಡೆಫಿನೆಟ್ಲಿ ಏನು ಪ್ರೂಫ್ ಇದೆ ಅದನ್ನು ಹೇಳೋದಕ್ಕೆ, ಏನು ಎವಿಡೆನ್ಸ್ ಇದೆ ಅದನ್ನು ನೋಡ್ಕೊಂಡು ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲಿ ಸೂಟ್ ಆಗುತ್ತೆ. ಶೋರ್ಲಿ ಅನ್ನೋದು ಪರ್ಸ್ನಲಿ ನನಗನ್ಸುತ್ತೆ. ಆ್ಯಂಡ್ ತುಂಬ ಕಾನ್ಫಿಡೆನ್ಸಿಂದ ಹೇಳ್ತಾ ಇದ್ರೆ ಶೋರ್ಲಿ ಯೂಸ್ ಆಗುತ್ತೆ. ಇಟ್ ವಿಲ್ ಸರ್ಟನ್ಲಿ ರೈನ್. ಆ್ಯಂಡ್ ಕೆಲವು ಕಡೆ ಮಾತ್ರ ಡೆಫಿನೆಟ್ಲಿ ಜಾಗದಲ್ಲಿ ಸರ್ಟನ್ಲಿ ಹಾಕ್ಬೋದು, ತುಂಬ ಕಡಿಮೆ ಪ್ಲೇಸ್ಗಳಲ್ಲಿ. ನೋಡಿ ಇಲ್ಲಿ ಇಟ್ ವಿಲ್ ಡೆಫಿನೆಟ್ಲಿ ರೈನ್ ಅನ್ಬೋದು, ಇಟ್ ವಿಲ್ ಸರ್ಟನ್ಲಿ ರೈನ್ ಅನ್ಬೋದು. ಬಟ್ ಜಸ್ಟ್ ಒನ್ ಡಿಫ್ರೆನ್ಸ್ ಇದೆ ಏನಂದರೆ ಸರ್ಟನ್ಲಿ ಸ್ವಲ್ಪ ಫಾರ್ಮಲ್ ವರ್ಡ್ ಆಯಿತು ಅಷ್ಟೇ. ಯು ವಿಲ್ ಸರ್ಟನ್ಲಿ ಗೆಟ್ ಇಟ್ ಬೈ ಟುಮಾರೋ ಅಂತ ನಾವು ಪ್ರಾಮಿಸ್ ಮಾಡ್ತಾ ಇದ್ದೀವಿ. ಹಿ ಶೋರ್ಲಿ ವೋಂಟ್ ಫರ್ಗೆಟ್. ನನಗೆ ಗೊತ್ತಿದೆ, ಹಿ ಶೋರ್ಲಿ ವೋಂಟ್ ಫರ್ಗೆಟ್. ನೋಡಿ, ಪರ್ಸ್ನಲಿ ನನಗೆ ಗೊತ್ತು. ಇಟ್ ಡೆಫಿನೆಟ್ಲಿ ವೋಂಟ್ ರೈನ್. ಆ್ಯಂಡ್ ಈಗ ನೀವೇನು ಮಿಸ್ಟೇಕ್ ಮಾಡ್ತೀರಾ ನೋಡಿ, ಇಲ್ಲಿ ನಾನು ಹೇಳ್ತಾ ಇದ್ದೀನಿ, ಐ ವಿಲ್ ಡೆಫಿನೆಟ್ಲಿ ಬೇರ್ ಇಟ್ ಇನ್ ಮೈಂಡ್. ನಾನು ಡೆಫಿನೆಟ್ಲಿ ನೀನು ಹೇಳಿದ್ದನ್ನು ತಲೆಯಲ್ಲಿ ಇಟ್ಕೊಳ್ತೀನಿ, ಅಂದರೆ ನೆನ್ಪಿಟ್ಕೊಳ್ತೀನಿ, ಮರ್ತೋಗಲ್ಲ. ಬಟ್ ಈ ಥರ ಹೇಳಬಾರ್ದು. ಐ ವಿಲ್ ಬೇರ್ ಇಟ್ ಡೆಫಿನೆಟ್ಲಿ ಇನ್ ಮೈಂಡ್ ಅನ್ಬಾರ್ದು. ಮೇನ್ ವರ್ಬ್ನ ಹಿಂದೆ ಇರಬೇಕು, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ಇರಬೇಕು. ಎಲ್ಲದಕ್ಕೂ ಅಪ್ಲೈ ಆಗುತ್ತೆ ಇದು. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಶಿ ವಿಲ್ ಪ್ರಾಬಬ್ಲಿ ನಾಟ್ ಕಮ್. ಅವಳು ಬರಲ್ಲ ಅನ್ಸುತ್ತೆ, ಪ್ರಾಬಬ್ಲಿ, ಬಹುಶಃ ಅವಳು ಬರಲ್ಲ ಅಂತ ಹೇಳ್ತಾ ಇದ್ದೀವಿ. ಸೊ ವಿಲ್ ನಾಟ್ ಇದ್ರೆ, ಡಸ್ ನಾಟ್ ಇದ್ರೆ ಪ್ರಾಬಬ್ಲಿ ಮಧ್ಯದಲ್ಲಿ ಬರುತ್ತೆ, ರೈಟ್. ಆರ್ ಈ ಸೆಂಟೆನ್ಸ್ನ ಈ ಥರನೂ ಹೇಳ್ಬೋದು, ಶಿ ಪ್ರಾಬಬ್ಲಿ ವೋಂಟ್ ಕಮ್. ಇದು ಕೂಡ ಕರೆಕ್ಟ್. ಸೊ ಎರಡರಿಂದ ಏನು ಗೊತ್ತಾಯ್ತು, ನಾಟ್ ಯಾವಾಗಲೂ ಪ್ರಾಬಬ್ಲಿ ಆದಮೇಲೆ ಬರುತ್ತೆ. ಬೇರೆ ವರ್ಡ್ಗೂ ಅಪ್ಲೈ ಆಗುತ್ತೆ, ಡೆಫಿನೆಟ್ಲಿ, ಸರ್ಟನ್ಲಿ ಎಲ್ಲ ಕೂಡ. ಬಟ್ ಈ ಥರ ಹೇಳಿದ್ರೆ ರಾಂಗ್. ಶಿ ವಿಲ್ ನಾಟ್ ಪ್ರಾಬಬ್ಲಿ ಕಮ್ ಈ ಥರ ಹೇಳಲ್ಲ, ರೈಟ್. ಶಿ ವಿಲ್ ನಾಟ್ ಫಸ್ಟೇ ಹಾಕಿ ಪ್ರಾಬಬ್ಲಿ ಆಮೇಲೆ ಹಾಕಲ್ಲ. ಸೊ ಇದು ಬೇರೆ ಅಡ್ವರ್ಬ್ಸ್ಗೂ ಅಪ್ಲೈ ಆಗುತ್ತೆ. ಆರ್ ಈ ಅಡ್ವರ್ಬ್ಸ್ನ ಬಿಗಿನಿಂಗ್ನಲ್ಲೂ ಹೇಳ್ಬೋದು, ತುಂಬ ಎಂಫಸೈಸ್ ಮಾಡಿ ಹೇಳೋ ಹಾಗಿದ್ರೆ ಪ್ರಾಬಬ್ಲಿ ಶಿ ವಾಂಟ್ ಕಮ್, ಸರ್ಟನ್ಲಿ ಐ ವಿಲ್ ಬಿ ದೇರ್, ಪ್ರಾಬಬ್ಲಿ ಹಿ ಹ್ಯಾಸ್ ಫರ್ಗಾಟನ್ ದ ಮೀಟಿಂಗ್, ರೈಟ್. ಇಲ್ಲೂ ಹಾಕ್ಬೋದು. ಆ್ಯಂಡ್ ಬರಿತಾ ಇದ್ರೆ ಕಾಮ ಹಾಕೋದು
ಕಾಮನ್. ಆ್ಯಂಡ್ ಇನ್ನೊಂದು ರೂಲ್ ಏನಿದೆ ಅಂದರೆ ಯಾವಾಗಲೂ ಕೂಡ ಹೆಲ್ಪಿಂಗ್ ವರ್ಬ್ ಆದಮೇಲೆ ಬರುತ್ತೆ, ಮೋಡಲ್ ವರ್ಬ್ ಆದಮೇಲೆ ಬರುತ್ತೆ ಈ ಅಡ್ವರ್ಬ್ಗಳು. ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಎರಡಿದ್ರೆ ಮಧ್ಯದಲ್ಲಿ ಬರುತ್ತೆ. ಇಲ್ಲಿ ನೋಡಿ, ದ ಟ್ರೈನ್ ವಿಲ್ ಪ್ರಾಬಬ್ಲಿ ಬಿ ಲೇಟ್. ಬಹುಶಃ ಟ್ರೈನ್ ಲೇಟ್ ಆಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ. ದ ಟ್ರೈನ್ ವಿಲ್ ಬಿ ಲೇಟ್, ದ ಟ್ರೈನ್ ವಿಲ್ ಪ್ರಾಬಬ್ಲಿ ಬಿ ಲೇಟ್. ದೇ ಹ್ಯಾವ್ ಪ್ರಾಬಬ್ಲಿ ಲೆಫ್ಟ್ ದ ಆಫೀಸ್. ದೇ ಹ್ಯಾವ್ ಆಬ್ವಿಯಸ್ಲಿ ಬೀನ್ ಅರೆಸ್ಟೆಡ್. ನೋಡಿ, ದೇ ಹ್ಯಾವ್ ಬೀನ್ ಅರೆಸ್ಟೆಡ್ ಅಂದರೆ ಅವ್ರು ಅರೆಸ್ಟ್ ಆಗಿದ್ದಾರೆ. ದೇ ಹ್ಯಾವ್ ಆಬ್ವಿಯಸ್ಲಿ ಬೀನ್ ಅರೆಸ್ಟೆಡ್ ಅಂದರೆ ಆಬ್ವಿಯಸ್ಲಿ ಅವ್ರು ಅರೆಸ್ಟ್ ಆಗಿದ್ದಾರೆ. ಯಾಕಂದರೆ ಅವ್ರು ಮಾಡಿರೋ ಕೆಲಸಕ್ಕೆ ಅವ್ರು ಅರೆಸ್ಟ್ ಆಗಲೇಬೇಕು. ಆಬ್ವಿಯಸ್ಲಿ ಯಾವಾಗ ಹೇಳ್ತೀವಿ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ಆಗಿದೆ ಆ್ಯಂಡ್ ಹೇಗಿರಬೇಕೋ ಹಾಗೇ ಇದೆ ಅಂತ ಹೇಳೋ ಕಡೆ ಆಬ್ವಿಯಸ್. ಶಿ ಈಸ್ ಪ್ರಾಬಬ್ಲಿ ಗೋಯಿಂಗ್ ಟು ಟೇಕ್ ಅನದರ್ ಕ್ಲಾಸ್. ಸೊ ಅವರು ಪ್ರಾಬಬ್ಲಿ ಇನ್ನೊಂದು ಕ್ಲಾಸ್ ತಗೋಬಹುದು. ಶಿ ಈಸ್ ಗೋಯಿಂಗ್ ಟು ಟೇಕ್, ಶಿ ಈಸ್ ಪ್ರಾಬಬ್ಲಿ ಗೋಯಿಂಗ್ ಟು ಟೇಕ್. ಗೋಯಿಂಗ್ ಟು ಡೂ ಸಮಥಿಂಗ್ ಬಂದಾಗ ಯಾವಾಗಲೂ ಈಸ್ ಮತ್ತು ಗೋಯಿಂಗ್ ಟು, ಆಮ್ ಗೋಯಿಂಗ್ ಟು, ಆರ್ ಗೋಯಿಂಗ್ ಟು ಮಧ್ಯದಲ್ಲಿ ಬರುತ್ತೆ. ಸೊ ಈ ವಿಡಿಯೋ ಆದಮೇಲೆ ಇದನ್ನೆಲ್ಲ ನೋಟ್ಸ್ ಮಾಡಿಟ್ಕೊಳ್ಳಿ ಆ್ಯಂಡ್ 2-3 ಸರಿ ಓದಿ. ರೈಟ್, ನೆಕ್ಸ್ಟ್ ಟೈಮ್ ನೀವೆಲ್ಲಾದರೂ ಟೆಕ್ಸ್ಟ್ ಓದ್ತಾ ಇದ್ದಾಗ ನಿಮಗೆ ಡೌಟ್ ಬರಲ್ಲ ಆ್ಯಂಡ್ ನೀವು ಮಾತಾಡೋವಾಗಲೂ ನಿಮ್ಗೆ ಹೆಲ್ಪ್ ಆಗುತ್ತೆ. ರೈಟ್, ಓದ್ತಾ ಇರಿ. ಯುವರ್ ಡ್ಯಾಡ್ ಈಸ್ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ಬಿ ಹ್ಯಾಪಿ. ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಗೋಯಿಂಗ್ ಟು ರೈನ್ ಟುಮಾರೋ. ನನಗೆ 100% ಶೋರ್ ಇದೆ. ಯು ಹ್ಯಾವ್ ಡೆಫಿನೆಟ್ಲಿ ಬೀನ್ ವರ್ಕಿಂಗ್ ಟೂ ಹಾರ್ಡ್. ನನಗೆ ಗೊತ್ತು ನೀನು ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆಯಾ. ಹಿ ವಾಸ್ ಡೆಫಿನೆಟ್ಲಿ ಟ್ರೈಯಿಂಗ್ ಟು ಗೆಟ್ ಇನ್ ಟು ದ ಹೌಸ್. ಆ್ಯಂಡ್ ಮೋಡಲ್ ವರ್ಬ್ ಇದ್ದರೆ ಮೋಡಲ್ ವರ್ಬ್ ಆದಮೇಲೆ ಬರುತ್ತೆ ಯಾವಾಗಲೂ. ಐ ಕ್ಯಾನ್ ಸರ್ಟನ್ಲಿ ಡೂ ಇಟ್ ಫಾರ್ ಯು. ನಾನು ಖಂಡಿತವಾಗ್ಲೂ ಇದನ್ನು ನಿಮಗೆ ಮಾಡಿಕೊಡ್ತೀನಿ ಅಂತ ಫಾರ್ಮಲ್ ವೇನಲ್ಲಿ ಹೇಳಬೇಕಾದಾಗ ಈ ಥರ ಹೇಳಿ. ಐ ಕುಡಂಟ್ ಕ್ಲಿಯರ್ಲಿ ಸಿ ಇಟ್. ನನಗೆ ಕ್ಲಿಯರ್ ಆಗಿ ನೋಡೋಕ್ಕಾಗಲಿಲ್ಲ. ಐ ಕುಡಂಟ್ ಕ್ಲಿಯರ್ಲಿ ಸಿ ಇಟ್. ಆ್ಯಂಡ್ ಈಗ ನೋಡಿ, ಮೇ ಬಿ, ಪರ್ಹ್ಯಾಪ್ಸ್ ಎರಡೂ ಕೂಡ ಸೇಮ್ ಮೀನಿಂಗೇ ಕೊಡುತ್ತೆ. ಬಹುಶಃ ಅನ್ನೋದು 50% ಚಾನ್ಸ್ ಇರೋದು. ಆ್ಯಂಡ್ ತುಂಬ ಸರಿ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲೇ ಹಾಕಿ ಹೇಳ್ತಾರೆ. ಅದನ್ನೇ ನೀವು ಕೇಳಿರ್ತೀರ. ಇಲ್ಲಿ ನೋಡಿ, ಮೇ ಬಿ ಐ ಆಮ್ ರೈಟ್, ಐ ಡೋಂಟ್ ನೋ. ಮೇ ಬಿ ಹಿಲ್ ಕಮ್ ಅಂದರೆ ಮೇ ಬಿ ಅವ್ನು ಬರ್ಬೋದು. ಮೇ ಬಿ ಶಿ ವೋಂಟ್ ಕಮ್, ಅವಳು ಬರದೇ ಇರ್ಬೋದು. ಮೇ ಬಿ ಶಿ ವೆಂಟ್ ಹೋಮ್, ಅವಳು ಮನೆಗೆ ಹೋಗಿರ್ಬೋದು. ಇಲ್ಲಿ ಮೇ ಬಿ ಅನ್ನೋ ಸಿಂಗಲ್ ವರ್ಡ್ ತುಂಬ ಸರಿ ಥರ ಬಿಗಿನಿಂಗ್ನಲ್ಲೇ ಬರೀತೀವಿ. ಮೇ ಬಿ ಶಿ ವಿಲ್ ಕಮ್, ಮೇ ಬಿ ಶಿ ವೋಂಟ್ ಕಮ್, ಮೇ ಬಿ ಹಿ ವಿಲ್ ಡೂ ಇಟ್, ಮೇ ಬಿ ಹಿ ವೋಂಟ್ ಡೂ ಇಟ್, ಈ ಥರ ಹೇಳಬೇಕು. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಹಿ ಮೇ ಬಿ ಅಟ್ ಹೋಮ್. ಇಲ್ಲಿ ಮೇ ಅನ್ನೋದು ಮೋಡಲ್ ವರ್ಬ್, ಬಿ ಆಕ್ಷನ್ ವರ್ಬ್. ಇಲ್ಲಿ 2 ವರ್ಡ್ಗಳು ಸಪರೇಟ್ ಇದೆ. ಆ್ಯಂಡ್ ಮೇ ಇಲ್ಲಿ ಯಾವಾಗಲೂ ಕೂಡ ಆಕ್ಷನ್ ವರ್ಬ್ನ ಹಿಂದೆ ಬರುತ್ತೆ. ಮೋಡಲ್ ವರ್ಬ್ ಕ್ಲಾಸ್ನಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಬಟ್ ಇಲ್ಲೇನೋ ಇದು ಮೋಡಲ್ ವರ್ಬ್ ಅಲ್ಲ, ಇದು ಅಡ್ವರ್ಬ್. ಇಲ್ಲೂ ಕೂಡ ಆಕ್ಷನ್ ಆಗೋ ಪಾಸಿಬಿಲಿಟಿ ಹೇಳ್ತಿದೆ. ಬಟ್ ಮೇ ಬಿ ಅನ್ನೋದು ಸಿಂಗಲ್ ವರ್ಡ್ ಆಗೋಗಿದೆ ಇಲ್ಲಿ. ಆ್ಯಂಡ್ ಯಾವಾಗಲೂ ಬಿಗಿನಿಂಗ್ನಲ್ಲಿ ಬರುತ್ತೆ ಈ ಥರ. ಆ್ಯಂಡ್ ಇದೇ ಥರ ಪರ್ಹ್ಯಾಪ್ಸ್ ಕೂಡ ಯೂಸ್ ಮಾಡ್ತೀವಿ. ಪರ್ಹ್ಯಾಪ್ಸ್ ಸ್ವಲ್ಪ ಟೆಕ್ಸ್ಟ್ ಬುಕ್ ವರ್ಡ್, ಸ್ವಲ್ಪ ಜಾಸ್ತಿ ಫಾರ್ಮಲ್ ಇದಕ್ಕಿಂತ ಅಷ್ಟೇ. ಪರ್ಹ್ಯಾಪ್ಸ್ ಅ ಟ್ರೈನ್ ಇಸ್ ಲೇಟ್ ಅಂತ ಹೇಳ್ತೀವಿ. ಪರ್ಹ್ಯಾಪ್ಸ್ ಹಿ ವಿಲ್ ಕಮ್, ಪರ್ಹ್ಯಾಪ್ಸ್ ಹಿ ವೋಂಟ್ ಕಮ್ ಅಂತ ಹೇಳ್ಬೋದು ಅಷ್ಟೇ. ಆ್ಯಂಡ್ ಇಲ್ಲಿ ನೋಡಿ, ಹಿ ಹ್ಯಾಸಂಟ್ ಕಾಲ್ಡ್ ಮೀ ರೀಸೆಂಟ್ಲಿ, ಪರ್ಹ್ಯಾಪ್ಸ್ ಈಸ್ ಲಾಸ್ಟ್ ಮೈ ನಂಬರ್, ಮೇ ಬಿ ಹ್ಯಾಸ್ ಲಾಸ್ಟ್ ಮೈ ನಂಬರ್. ಆ್ಯಂಡ್ ಯಾವಾಗಲೂ ಬಿಗಿನಿಂಗ್ನಲ್ಲೆಲ್ಲ ಈ ಥರನೂ ಯೂಸ್ ಆಗುತ್ತೆ. ನೋಡಿಲಿ, ಪಾಲಿಟಿಕ್ಸ್ ಈಸ್ ಪರ್ಹ್ಯಾಪ್ಸ್ ದ ಓನ್ಲಿ ಪ್ರೊಫೆಷನ್ ಫಾರ್ ವಿಚ್ ನೋ ಪ್ರಿಪ್ರೇಷನ್ ಈಸ್ ನೆಸಸರಿ. ಯಾವ ಪ್ರಿಪ್ರೇಷನ್ ಕೂಡ ಅವಶ್ಯಕತೆ ಇಲ್ಲದೆ ಇರುವಂತಹ ಒಂದೇ ಪ್ರೊಫೆಷನ್ ಅಂದರೆ ಮೇ ಬಿ ಅದು ಪಾಲಿಟಿಕ್ಸ್ ಅಂತ ಹೇಳ್ತಾ ಇದೆಯಾ. ಬಿಗಿನಿಂಗ್ನಲ್ಲೂ ಹಾಗೆ ಹೇಳ್ಬೋದು, ಪರ್ಹ್ಯಾಪ್ಸ್ ಪಾಲಿಟಿಕ್ಸ್ ಇಸ್ ದ ಓನ್ಲಿ ಪ್ರೊಫೆಷನ್ ಅಂತಲೂ ಹೇಳ್ಬೋದು, ಪಾಲಿಟಿಕ್ಸ್ ಇಸ್ ಪರ್ಹ್ಯಾಪ್ಸ್ ದ ಓನ್ಲಿ ಪ್ರೊಫೆಷನ್ ಅಂತಲೂ ಹೇಳ್ಬೋದು. ರೈಟ್, ಎರಡೂ ಕರೆಕ್ಟ್. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಇಟ್ ವಿಲ್ ಲೈಕ್ಲಿ ಡ್ಯಾಮೇಜ್ ಯುವರ್ ಲಂಗ್ಸ್. ಸೊ ಲೈಕ್ಲಿ ಸಾಧ್ಯತೆ ಇದೆ, ಇದು ನಿನ್ನ ಲಂಗ್ಸ್ಗೆ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ. ಆ್ಯಂಡ್ ಪರ್ಹ್ಯಾಪ್ಸ್ ಈವನ್ ಯುವರ್ ಹಾರ್ಟ್, ನಿನ್ನ ಹಾರ್ಟ್ಗೂ ಕೂಡ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಪರ್ಹ್ಯಾಪ್ಸ್ ಈವನ್ ಯುವರ್ ಹಾರ್ಟ್, ಮೇ ಬಿ ನಿನ್ನ ಹಾರ್ಟ್ಗೂ ಕೂಡ ಡ್ಯಾಮೇಜ್ ಮಾಡಬಹುದು. ನೋಡಿ, ಇಲ್ಲಿ ಪರ್ಹ್ಯಾಪ್ಸ್ ಅನ್ನೋದು ಈವನ್ ಯುವರ್ ಹಾರ್ಟ್ನ ಡಿಸ್ಕ್ರೈಬ್ ಮಾಡ್ತಾ ಇದೆ, ಅಂದರೆ ನಿನ್ನ ಹಾರ್ಟ್ಗೂ ಕೂಡ ಡ್ಯಾಮೇಜ್ ಮಾಡಬಹುದು. ಆ್ಯಂಡ್ ಶೋರ್ಲಿ ಬಿಗಿನಿಂಗ್ನಲ್ಲಿ ಹಾಕಿದಾಗ ಏನು ಮೀನಿಂಗ್ ಕೊಡುತ್ತೆ ನೋಡಿ, ಶೋರ್ಲಿ ಯು ಗಾಟ್ ಅ ಪ್ರಾಬ್ಲಮ್. ನನಗೆ ಗೊತ್ತು ನಿನಗೇನೋ ಪ್ರಾಬ್ಲಮ್ ಇದೆ ಆ್ಯಂಡ್ ನಾನು ಅದನ್ನು ಕೇಳಿ ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀನಿ. ಶೋರ್ಲಿ ಯು ಗಾಟ್ ಅ ಪ್ರಾಬ್ಲಮ್, ನಂಗೆ ಗೊತ್ತು ನಿನಗೇನೋ ಪ್ರಾಬ್ಲಮ್ ಇದೆ, ಈ ಥರ ಹೇಳ್ತಾ ಇದ್ದೀವಿ. ಶೋರ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಲೈಕ್ ಇಟ್, ನನಗೆ ಗೊತ್ತು ನಿನಗಿದು ಇಷ್ಟ ಆಗಲ್ಲ. ಸೊ ಯಾವುದಾದ್ರೂ ಒಂದು ವಿಷಯ ನಮಗೆ ಗೊತ್ತಿದೆ ಆ್ಯಂಡ್ ಅದನ್ನು ಹೇಳಿ ನಾವು ಕನ್ಫರ್ಮ್ ಮಾಡ್ಕೊಳ್ತಾ ಇದ್ದೀವಿ. ಶೋರ್ಲಿನ ಬಿಗಿನಿಂಗ್ನಲ್ಲಿ ಹಾಕಿ ಹೇಳ್ತಾರೆ. ಈ ಥರ ನೀವು ಎಕ್ಸಾಂಪಲ್ಸ್ ಮಾಡಿ ಪ್ರಾಕ್ಟೀಸ್ ಆಗುತ್ತೆ. ರೈಟ್. ಆ್ಯಂಡ್ ಈಸ್, ಆಮ್, ಆರ್, ವಾಸ್, ವರ್, ಬಿ ಫಾರ್ಮ್ಸ್ ಬಂದಾಗ ಅಡ್ವರ್ಬ್ಸ್ ಬಿ ಫಾರ್ಮ್ಸ್ ಆದಮೇಲೆ ಬರುತ್ತೆ. ಇಲ್ಲಿ ನೋಡಿ, ಹಿ ಈಸ್ ಪ್ರಾಬಬ್ಲಿ ಅಟ್ ವರ್ಕ್ ಅಂದರೆ ಅವನಿಗೆ ಬಹುಶಃ ಕೆಲಸದಲ್ಲಿರಬಹುದು. ಹಿ ಈಸ್ ಪ್ರಾಬಬ್ಲಿ ನಾಟ್ ಅಟ್ ವರ್ಕ್, ಇಲ್ಲದೆ ಇರಬಹುದು ಅಂತ ಹೇಳ್ತಾ ಇದೆ. ಸೊ ನೋಡಿ, ಈಸ್ ಆದಮೇಲೆ ಬರ್ತಾ ಇದೆ. ಬಟ್ ಈ ಥರ ಹೇಳಬಾರ್ದು, ಹಿ ಈಸ್ ನಾಟ್ ಪ್ರಾಬಬ್ಲಿ ಅಟ್ ವರ್ಕ್, ಇದು ರಾಂಗ್. ಈಸ್ ನಾಟ್, ಆಮ್ ನಾಟ್, ಆರ್ ನಾಟ್ ಮಧ್ಯದಲ್ಲಿ ಹಾಕ್ಬೇಕು ಯಾವಾಗಲೂ. ರೈಟ್. ಈ ಥರ ಮಿಸ್ಟೇಕ್ಸ್ ಹೇಳಿದಾಗ ನೀವು ಬರೆದಿಟ್ಕೋಬೇಕು, ನೋಟ್ಸ್ ಮಾಡ್ಕೊಳ್ಳಿ. ಆಮೇಲೆ ಇಟ್ಸ್ ಪ್ರಾಬಬ್ಲಿ ಟೂ ಲೇಟ್ ನೌ, ಇಟ್ ವಾಸ್ ಪ್ರಾಬಬ್ಲಿ ಕ್ಯಾನ್ಸಲ್ಡ್, ಪ್ರಾಬಬ್ಲಿ ಅದು ಕ್ಯಾನ್ಸಲ್ ಆಗಿರ್ಬೋದು. ಹಿ ಈಸ್ ಸರ್ಟನ್ಲಿ ಅ ನೈಸ್ ಪರ್ಸನ್, ಖಂಡಿತವಾಗ್ಲೂ ಒಳ್ಳೆಯ ವ್ಯಕ್ತಿ. ದೇರ್ ಇಸ್ ಕ್ಲಿಯರ್ಲಿ ಸಮಥಿಂಗ್ ರಾಂಗ್,
ಅಂದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅಲ್ಲೇನೋ ತಪ್ಪು ನಡೆದಿದೆ. ಐ ನೋ ಯು ಆರ್ ಆಬ್ವಿಯಸ್ಲಿ ನಾಟ್ ಹ್ಯಾಪಿ. ನೋಡಿ, ಯು ಆರ್ ನಾಟ್ ಮಧ್ಯದಲ್ಲಿ ಬಂದಿದೆ. ಯು ಆರ್ ಆಬ್ವಿಯಸ್ಲಿ ನಾಟ್ ಹ್ಯಾಪಿ, ಐ ನೋ ಇಟ್. ರಾಜ್ಕುಮಾರ್ ವಾಸ್ ಅನ್ಡೌಟೆಡ್ಲಿ ಅ ಗ್ರೇಟ್ ಆ್ಯಕ್ಟರ್. ನೋಡಿ, ರಾಜ್ಕುಮಾರ್ ವಾಸ್ ಅನ್ಡೌಟೆಡ್ಲಿ ಅ ಗ್ರೇಟ್ ಆ್ಯಕ್ಟರ್ ಅಂದರೆ ವಿದೌಟ್ ಎನಿ ಡೌಟ್ ಹಿ ವಾಸ್ ಅ ಗ್ರೇಟ್ ಆ್ಯಕ್ಟರ್. ಕಿರಣ್ ಇಸ್ ಸ್ಟಿಲ್ ಅಸ್ಲೀಪ್. ಐ ಥಿಂಕ್ ಈಸ್ ಪ್ರಾಬಬ್ಲಿ ಇಲ್, ರೈಟ್? ಆ್ಯಂಡ್ ಈಗ ನೋಡಿ, ಸರ್ಟನ್ಲಿ ಡೆಫಿನೆಟ್ಲಿಗೆ ನಾನು ಡಿಫ್ರೆನ್ಸ್ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸರಿ ಶಾರ್ಟ್ ರೆಸ್ಪಾನ್ಸ್ಗಳಲ್ಲಿ ನೀವು ಯೂಸ್ ಮಾಡ್ಬೋದು. ಈಸ್ ಅ ಮಾರ್ವಲಸ್ ಆ್ಯಕ್ಟರ್ ಅಂದಾಗ ಹಿ ಸರ್ಟನ್ಲಿ ಈಸ್ ಅಂತ ನೀವು ನಿಮ್ಮ ಒಪಿನಿಯನ್ ಕೊಡ್ತಾ ಇದ್ದೀರಾ ಅವ್ರು ಹೇಳಿದ್ದಕ್ಕೆ, ಆ್ಯಂಡ್ 100% ಹೌದು ಅಂತ ಹೇಳ್ತಾ ಇದ್ದೀರಾ. ಎಸ್ ಹಿ ಈಸ್ ಅನ್ನೋ ಬದಲು ಹಿ ಸರ್ಟನ್ಲಿ ಈಸ್. ಆರ್ ಯು ಗೋಯಿಂಗ್ ವಿತ್ ದಮ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಒಪಿನಿಯನ್ ಕೇಳ್ತಾ ಇಲ್ಲ, ನೀವು ಹೋಗ್ತಾ ಇದ್ದೀರಾ ಇಲ್ವಾ, ಕೆಲಸ ಮಾಡ್ತಾ ಇದ್ದೀರಾ ಇಲ್ವಾ, ಎಸ್ ಆರ್ ನೋ ಕೇಳ್ತಾ ಇದ್ದಾರೆ. ಅವಾಗ ನೀವೇನು ಹೇಳ್ತೀರಾ? ಡೆಫಿನೆಟ್ಲಿ ಅನ್ಬೋದು. ಅಷ್ಟು ಶೋರ್ ಇಲ್ಲದೆ ಇದ್ದರೆ ಈ ಥರ ಹೇಳಿ, ಪ್ರಾಬಬ್ಲಿ ನಾಟ್, ಏನೋ ಇಲ್ಲ ಗೊತ್ತಿಲ್ಲ ನನಗೆ, ಪ್ರಾಬಬ್ಲಿ ನಾಟ್ ಇಲ್ಲ ಅನ್ಸುತ್ತೆ ಅನ್ಬೇಕು. ಆ್ಯಂಡ್ ಪ್ರಾಬಬ್ಲಿ ನೋ ಅನ್ಬಾರ್ದು. ಐ ಆಮ್ ಪ್ರಾಬಬ್ಲಿ ನಾಟ್ ಗೋಯಿಂಗ್ ವಿತ್ ದೆಮ್. ಆ ಸೆಂಟೆನ್ಸ್ನಲ್ಲಿ ಪ್ರಾಬಬ್ಲಿ ನಾಟ್ನ ಮಾತ್ರ ನಾವು ಹೇಳ್ತಾ ಇದ್ದೀವಿ, ರೈಟ್? ಅಷ್ಟನ್ನು ಮಾತ್ರ ತೊಗೊಂಡಿದ್ದೀವಿ. ಅದರಿಂದ ಪ್ರಾಬ್ಲಿ ನೋ ಅಲ್ಲ, ಪ್ರಾಬ್ಲಿ ನಾಟ್. ಹ್ಯಾಸ್ ಇ ರೆಫ್ಯೂಸ್ ಟು ಹೆಲ್ಪ್? ಶೋರ್ಲಿ ನಾಟ್. ಇಲ್ಲ, ನಿಜವಾಗ್ಲೂ ಇಲ್ಲ, ಆ ಥರ ಏನಿಲ್ಲ. ಕ್ಯಾನ್ ಯು ಹೆಲ್ಪ್ ಮೀ? ಸರ್ಟನ್ಲಿ. ರಿಕ್ವೆಸ್ಟ್ಗೆ ಆನ್ಸರ್ ಮಾಡೋವಾಗಲೂ ನಾವು ಸರ್ಟನ್ಲಿ ಅಂತೀವಿ, ನಿಮ್ಗೆ ಮಾಡೋದಕ್ಕೆ ಇಷ್ಟ ಇದ್ದರೆ. ಸೊ ಈಗ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಯುವರ್ ಡಾಟರ್ ಈಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಡ್ರಾಯಿಂಗ್. ಡು ಯು ಥಿಂಕ್ ಸೊ? ನಿಮ್ಗೆ ಅನ್ಸುತ್ತಾ ಆ ಥರ? ಡೆಫಿನೆಟ್ಲಿ. ಅಂದರೆ ನೀವು ಒಬ್ಬರ ಒಪಿನಿಯನ್ಗೆ 100% ಶೋರ್ ಇದ್ದೀರಾ ಅಂತ ರಿಪ್ಲೈ ಮಾಡ್ತಾ ಇದ್ದರೆ ಡೆಫಿನೆಟ್ಲಿ ತುಂಬ ಸೂಟ್ ಆಗುತ್ತೆ. ಕುಡ್ ಯು ಪ್ಲೀಸ್ ವೇಟ್ ಹಿಯರ್? ಸರ್ಟನ್ಲಿ ಅನ್ಬೋದು. ಅಂದರೆ ಒಬ್ಬರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ ಆ್ಯಂಡ್ ನೀವು 100% ಎಸ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಸರ್ಟನ್ಲಿ ಯೂಸ್ ಮಾಡಿ. ಆರ್ ಯು ಕಮಿಂಗ್ ಟು ದ ಮೂವಿ? ಡೆಫಿನೆಟ್ಲಿ. ಅಂದರೆ ಎಸ್ ಅಫ್ಕೋರ್ಸ್ 100% ಅಂತ ಹೇಳೋ ಕಡೆನೂ ಡೆಫಿನೆಟ್ಲಿ ಯೂಸ್ ಮಾಡಿ. ಅಂದರೆ ಇದೊಂದು ರೀತಿ ನಿಮ್ಮ ಇಂಟ್ರೆಸ್ಟ್ ತೋರಿಸುತ್ತೆ, ನೀವು ಅದ್ರ ಬಗ್ಗೆ ಎಕ್ಸೈಟೆಡ್ ಆಗಿದ್ದೀರಾ ಅನ್ನೋದು ತೋರಿಸುತ್ತೆ. ಬಟ್ ಸರ್ಟನ್ಲಿ ಇಟ್ಸ್ ಮೋರ್ ಲೈಕ್ ಅಗ್ರೀಯಿಂಗ್, ರೈಟ್? ಆ್ಯಂಡ್ ಡೆಫಿನೆಟ್ಲಿ ಅನ್ನೋದು 100% ಶೋರಿಟಿ ತೋರಿಸ್ತಾ ಇದೆ ನಿಮ್ಮ ಒಪಿನಿಯನ್ ಬಗ್ಗೆ, ರೈಟ್? ಸೊ ತುಂಬ ಜನಕ್ಕೆ ಇವೆಲ್ಲ ಗೊತ್ತಿರೋದಿಲ್ಲ, ಹೇಗೆ ಪೊಸಿಷನ್ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅವ್ರಿಗೆಲ್ಲ ಈ ವಿಡಿಯೋ ಶೇರ್ ಮಾಡಿ ಪ್ಲೀಸ್, ವಾಟ್ಸಾಪ್ನಲ್ಲಿ, ಫೇಸ್ಬುಕ್ನಲ್ಲಿ. ಸೊ ಈ ಡೌಟ್ಸ್ಗಳು ಯಾರಿಗೂ ಇರಬಾರ್ದು, ಎಲ್ಲರೂ ಪರ್ಫೆಕ್ಟಾಗಿ ಕಲಿಬೇಕನ್ನೋ ಇಂಟೆನ್ಷನಿಂದ ನಾನು ತುಂಬ ಟೈಮ್ ತೊಗೊಂಡು ಈ ವಿಡಿಯೋಸ್ ಮಾಡ್ತೀನಿ. ಆದ್ದರಿಂದ ತುಂಬ ಜನಕ್ಕೆ ನೀವು ಶೇರ್ ಮಾಡಿ, ಹೆಲ್ಪ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್, ರೈಟ್? ಥ್ಯಾಂಕ್ ಯು.